ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಸದಾ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡು ಯುವ ಜನರ ಮತ್ತು ವಿದ್ಯಾರ್ಥಿಗಳ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರುವಂತಹ ಯುವ ಉಪನ್ಯಾಸಕ ಹಾಗೂ ಪ್ರಖರ ಚಿಂತಕರಾದಂತಹ ಡಾಕ್ಟರ್ ಹಕೀಂ ತೀರ್ಥಹಳ್ಳಿ ಅವರ ಕುರಿತ ಹ್ರಸ್ವ ಪರಿಚಯವನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡ್ತಾ ಇದೆ. ಡಾಕ್ಟರ್ ಹಕೀಂ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕ್ಯಾದಿಗೆರೆ ಮೂಲದವರಾದಂತಹ ಡಾಕ್ಟರ್ ಹಕೀಂ ಅವರು ಅಬ್ದುಲ್ ಖಾದರ್ ಮತ್ತು ಜೊಹಾರಾ ನಸೀಮಾ ದಂಪತಿಯ ಪುತ್ರ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿ ತೀರ್ಥಹಳ್ಳಿಯ ತುಂಗ ಮಹಾವಿದ್ಯಾಲಯದಲ್ಲಿ ಪದವಿ ಪೂರೈಸಿದಂತಹ ಇವರು ಮದುರೈ ಕಾಮರಾಜ ವಿಶ್ವವಿದ್ಯಾನಿಲಯದಿಂದ MA ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. ಪ್ರಸಿದ್ಧ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ BM ಪುಟ್ಟಯ್ಯ ಅವರ ಮಾರ್ಗದರ್ಶನದಲ್ಲಿ ಕನ್ನಡ ಮುಸ್ಲಿಂ ಕಾವ್ಯದ ವಿಭಿನ್ನ ನೆಲೆಗಳು ಅನ್ನುವಂತಹ ವಿಷಯದಲ್ಲಿ ಮಹಾಪ್ರಬಂಧವನ್ನ ಮಂಡಿಸಿ PhD ಡಾಕ್ಟರೇಟ್ ಪದವಿ ಪಡೆದಂತಹ ಹೆಮ್ಮೆಯ ಶೋಧಕರಿವರು. ಧಾರ್ಮಿಕ ಶಿಕ್ಷಣದ ಜೊತೆಗೆ ಆಧುನಿಕ ಉನ್ನತ ಶಿಕ್ಷಣವನ್ನ ಸಮ್ಮಿಲನಗೊಳಿಸಿ ಅರಗಿಸಿಕೊಂಡಿರುವಂತಹ ಇವರು ಪ್ರಸ್ತುತ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿದ್ಯಾರ್ಥಿ ದೆಸೆಯಿಂದಲೇ ಸಂಘಟನಾತ್ಮಕ ಹಾಗೂ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಂಥ ಡಾಕ್ಟರ್ ಹಕೀಂ ಅವರು NSS, NCC ಹಾಗೂ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಇವರ ಕ್ರಿಯಾಶೀಲತೆಯನ್ನ ಗುರುತಿಸಿ ತುಂಗಾ ಕಾಲೇಜಿನಲ್ಲಿ ಪ್ರತಿಷ್ಠಿತ ಶಾಂತವೇರಿ ಗೋಪಾಲಗೌಡ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿತ್ತು. ಹಂಪಿ ವಿಶ್ವವಿದ್ಯಾಲಯದಲ್ಲಿ PhD ಅಧ್ಯಯನದಲ್ಲಿದ್ದಾಗ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಫೆಲೋಶಿಪ್ಗಾಗಿ ನಡೆದಂತಹ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ವಿದ್ಯಾರ್ಥಿಗಳ ಧ್ವನಿಯಾಗಿದ್ದಾರೆ. ಪ್ರಸ್ತುತ ಕರ್ನಾಟಕದಲ್ಲಿ ಯುವ ಜನರ ಹಕ್ಕುಗಳ ಸಂರಕ್ಷಣೆಗಾಗಿ ಯುವಜನ ಆಯೋಗ ಸ್ಥಾಪನೆಯಾಗಬೇಕು ಅನ್ನುವಂತಹ ಉದಾತ್ತ ಆಶಯದೊಂದಿಗೆ ಸಮಾನ ಮನಸ್ಕರೊಂದಿಗೆ ಕಾರ್ಯಾಚರಿಸ್ತಾ ಇದ್ದಾರೆ. ಜೊತೆಗೆ ಸಮಕಾಲೀನ ಸಾಮಾಜಿಕ ಬಿಕ್ಕಟ್ಟುಗಳು, ಶೈಕ್ಷಣಿಕ ಅವಶ್ಯಕತೆಗಳು ಹಾಗೂ ಸಮಾಜದ ವಿವಿಧ ಆಗ್ರಹಗಳ ಕುರಿತು ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ನಿರಂತರವಾಗಿ ವೈಚಾರಿಕ ಲೇಖನಗಳನ್ನು ಬರೆಯುತ್ತಿದ್ದಾರೆ. ಕೇವಲ ಬರಹಕ್ಕೆ ಸೀಮಿತವಾಗದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಾಗಾರಗಳನ್ನು ನಡೆಸಿ ಕನ್ನಡ ಭಾಷೆ, ನಾಡು, ನುಡಿ ಹಾಗೂ ಸಾಮಾಜಿಕ ಸಾಮರಸ್ಯದ ಕುರಿತು ವಿವಿಧ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುವಂತಹ ಪ್ರೇರಕ ವಾಗ್ಮಿಯಾಗಿದ್ದಾರೆ. ಸಮಾಜದಲ್ಲಿ ಯಾವುದೇ ಅಂಜಿಕೆ ಇಲ್ಲದೆ ಸದ್ವಿಚಾರಗಳನ್ನು ಕಟಿಬದ್ಧವಾಗಿ ಮಂಡಿಸುವಂತಹ ಇವರ ವೈಚಾರಿಕ ನಿಲುವು ಯಾರನ್ನು ಗಮನ ಸೆಳೆಯುವಂಥದ್ದು. ಶೈಕ್ಷಣಿಕವಾಗಿ ಮುಂದುವರಿಯಲು ಬಯಸುವಂತಹ ಬಡ ವಿದ್ಯಾರ್ಥಿಗಳಿಗೆ ದಾನಿಗಳ ನೆರವಿನಿಂದ ಶೈಕ್ಷಣಿಕ ನೆರವು ಒದಗಿಸೋದು, ಕೌನ್ಸಿಲಿಂಗ್ ಹಾಗೂ ಮಾರ್ಗದರ್ಶನ ನೀಡೋದು ಇವರ ದಿನನಿತ್ಯದ ಕಾಯಕವಾಗಿದೆ. ಬೋಧಿಸುವ ಕಾಲೇಜುಗಳಲ್ಲಿ ಕೇವಲ ಕಾಲೇಜು ಅವಧಿಯಲ್ಲಿ ಮಾತ್ರವಲ್ಲದೆ ಸದಾ ಸಮಯವೂ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮುಗಿಸಿ ಕಾಲೇಜನ್ನು ತೊರೆದು ಹೋದ ನಂತರವೂ ಕೂಡ ಅವರ ಮುಂದಿನ ಹಂತ ಕಲಿಕಾ ಅವಶ್ಯಕತೆ ಹಾಗೂ ಕ್ಷೇಮವನ್ನು ವಿಚಾರಿಸುತ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಏಳಿಗೆಗಾಗಿ ನಿರಂತರ ಪ್ರಯತ್ನಿಸುತ್ತಾ ಸದಾ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಡಾಕ್ಟರ್ ಹಕೀಂ ಅವರ ನಿರಂತರ ಸಾಮಾಜಿಕ ಚಟುವಟಿಕೆಗಳನ್ನು ಗುರುತಿಸಿ ಹಲವಾರು ಪ್ರಮುಖ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. ಯುವ ಶೈಕ್ಷಣಿಕ ಚಿಂತಕ, ಲೇಖಕ ಹಾಗೂ ಸಾಮಾಜಿಕ ಕಾರ್ಯೋನ್ಮುಖ ಸೇವಕ ಡಾಕ್ಟರ್ ಹಕೀಂ ತೀರ್ಥಹಳ್ಳಿ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.